ಓಕೆ ಹಾಯ್ ಗೈಸ್. ಸೊ ಇವತ್ತು ನಿಮಗೆ ಇದು ನೆಕ್ಸಸ್ ಗೇರ್ಸ್ದು ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನನ್ನ ಬೈಕಿಗೆ ತರಿಸಿದ್ದೀನಿ, ಮುಂಬೈಯಿಂದ ಬಂದಿದೆ. ಸೊ ಇವತ್ತು ಡೆಲಿವರಿ ಆಗಿದೆ. ಇದನ್ನ ತೆಗೆದುಬಿಟ್ಟು ಇನ್ಸ್ಟಾಲ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಸೊ ಹಿಂಗಿದೆ ಸೈಡ್ ಸ್ಟ್ಯಾಂಡ್. ಆ್ಯಕ್ಚುಲಿ ಬರೋದು ಇಷ್ಟೇ ಅಗಲ. ಸೊ ಇದು ಇಷ್ಟು ಅಗಲ ಆಗುತ್ತೆ. ಬಾಟಮಲ್ಲಿ ಒಂಥರ ಟೆಕ್ಸ್ಚರ್ ಕೊಟ್ಟಿದ್ದಾರೆ, ಅಂದರೆ ಈ ಥರ ರಿಬ್ಸ್ ಕೊಟ್ಟಿದ್ದಾರೆ. ಅದಲ್ದಿರ ದಿಸ್ ಟಾಪ್ ಪಾರ್ಟ್ ಇಸ್ ಸ್ಟೇನ್ಲೆಸ್ ಸ್ಟೀಲ್, ಬಾಟಮ್ ಪಾರ್ಟ್ ಇಸ್ ಅಲ್ಯೂಮಿನಿಯಂ. ಅವ್ರದ್ದು ಬ್ರ್ಯಾಂಡಿಂಗ್ ಇದೆ. ಆಮೇಲೆ 3 ಆ್ಯಲನ್ ಕೀ ಕೊಟ್ಟಿದ್ದಾರೆ. ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಹಾಕಿ ಇನ್ಸ್ಟಾಲ್ ಮಾಡಿದ್ರೆ ಆಯಿತು. ಆವಾಗ ಮಣ್ಣಲ್ಲಿ ಗಾಡಿ ನಿಲ್ಲಿಸಿದ್ರೆ ಹೀಗೆ ಒಳಗಡೆ ಹೋಗಲ್ಲ, ಕರೆಕ್ಟಾಗಿ ಸ್ಟಡಿಯಾಗಿ ನಿಂತ್ಕೊಳ್ಳುತ್ತೆ. ಓಕೆ, ಸೊ ವೆಲ್ಕಮ್ ಬ್ಯಾಕ್. ಸೊ ಇದನ್ನ ಅನ್ಬಾಕ್ಸಿಂಗ್ ಆಯ್ತಲ್ವಾ? ಅನ್ಬಾಕ್ಸಿಂಗ್ ಒಂದು ಕವರಲ್ಲಿತ್ತು, ತೆಗೆದಿದ್ದೀನಿ. ಸೊ ಇದು ಹಿಂಗೆ ಹಾಕೋದು. ಈಗ ಇದನ್ನ WD-40 ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಕ್ಲೀನಾಗಿ ಕೆಳಗಡೆ ಎಲ್ಲ ಉಜ್ಜಿ ಪೇಂಟ್ ಹೋಗ್ಬಿಟ್ಟಿರುತ್ತಲ್ಲ, ಅದೆಲ್ಲ ಸ್ವಲ್ಪ ಟಚಪ್ ಮಾಡಿಬಿಟ್ಟು ಆಮೇಲೆ ಇದನ್ನ ಹಾಕೋದು. ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರು, ಅದಕ್ಕೆ ಒಂದು ಥ್ರೆಡ್ ಲಾಕರ್ ತಂದಿದ್ದೀನಿ. ಅದನ್ನು ಹಾಕ್ಬಿಟ್ಟು ಈ 3ಕ್ಕೆ ಚೆನ್ನಾಗಿ ಟೈಟ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಇದನ್ನ ಟೈಟು ಅಥವಾ ಲೂಸ್ ಮಾಡೋಕ್ಕೆ ಯು ನೀಡ್ 3 mm ಆ್ಯಲನ್ ಕೀ ಬೇಕು. ಇದು 3 ಲೂಸ್ ಮಾಡಿ ತೆಗೆದು ಆಮೇಲೆ ಇಲ್ಲಿಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ, ಇದನ್ನ ಅನ್ಸ್ಕ್ರೂ ಮಾಡಿದ್ರೆ ಈ ಥರ 2 ಪೀಸ್ ಇರುತ್ತೆ. ಇದು ಬಾಟಮು, ಇದು ಟಾಪು. ಇದನ್ನು ಇವಾಗ ಇಲ್ಲಿಗೆ ಹಾಕೋಣ. ಇದು ಹಿಂಗೆ ಫಿಟ್ ಆಗುತ್ತೆ. ಹಿಂಗೆ ಫಿಟ್ ಆದಮೇಲೆ ಇದನ್ನ ಹಿಂಗೆ ಇಟ್ಬಿಟ್ಟು ಟೈಟ್ ಮಾಡಬೇಕು. ಸೊ ನೋಡಿ, ಈ ಥರ ಒಂದು ಡ್ರಾಪ್ ಲಾಕ್ ಟೈಟ್ ಹಾಕ್ಬಿಟ್ಟು ಎಲ್ಲ ಬೋಲ್ಟ್ ಎಲ್ಲ ನಟ್ಟು ಆರ್ ಸ್ಕ್ರೂ ಅದಕ್ಕೆ ಹಿಂಗೆ ಸ್ಕ್ರೂ ಹಾಕಿ ಟೈಟ್ ಮಾಡಿದರೆ ಈ ಥರ ಕಾಣುತ್ತೆ. ಸೊ ಅದೇ ಫಿನಿಶ್ಡು. ಎಲ್ಲ ಕ್ಲೀನಾಗಿ ಆ್ಯಲನ್ ಕೀಯಲ್ಲಿ ಟೈಟ್ ಮಾಡಿದ್ರೆ ಮುಗೀತು ಇನ್ಸ್ಟಾಲೇಷನ್ ನೆಕ್ಸಸ್ ಗೇರ್ಸ್ದು ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.